ನಮಸ್ಕಾರ. ಮಂಜುನಾಥ್ ಜಿಕೆ, PMTV ಸಂಪಾದಕರು. ಸ್ನೇಹಿತರೆ, ನಾನು ಇವತ್ತು ಒಬ್ಬ ವಿಶೇಷವಾದ ವ್ಯಕ್ತಿಯ ಬಗ್ಗೆ ತಮ್ಮ ಮುಂದೆ ಮಾತನಾಡಕ್ ಬಂದಿದ್ದೀನಿ. ನಮ್ಮ ಭಾರತದ IPS ಅಧಿಕಾರಿಯಾದಂಥ ಅಜಿತ್ ದೇವಲ್ ಅವರ ಬಗ್ಗೆ ಮಾತನಾಡಕ್ ಬಂದಿದ್ದೀನಿ. ಈ ಅಜಿತ್ ದೇವಲ್ ಬಗ್ಗೆ ಯಾಕೆ ಮಾತಾಡಕ್ ಬಂದಿದ್ದೀನಿ ಅಂದ್ರೆ, ಅಜಿತ್ ದೇವಲ್ ಅವರು ಯಾರು, ಇವ್ರು ಏನ್ ಮಾಡ್ತಾ ಇದ್ರು, ಈ ದಿನಮಾನದಲ್ಲಿ ಅತಿ ಹೆಚ್ಚು ಹೆಸರು ಕೇಳ್ಪಡ್ತಾ ಇರುವಂತ ವ್ಯಕ್ತಿ ಇವರು. ನಮ್ಮ ಭಾರತದ IPS ಅಧಿಕಾರಿ. ನಮ್ಮ ಭಾರತದ IPS ಅಧಿಕಾರಿ ಅನ್ನೋದಕ್ಕಿಂತ ಇವ್ರದೊಂದು ವಿಶೇಷವಾದ ಶಕ್ತಿ, ಪವರ್ ಏನಂತ ಹೇಳ್ತೀನಿ. ಇವ್ರನ್ನ ನಮ್ಮ ಭಾರತದಲ್ಲಿ ಜೇಮ್ಸ್ ಬಾಂಡ್ ಅಂತ ಕರೀತಾರೆ. ಏನ್ ಹೇಳಿ, ನಮ್ಮ ಭಾರತದ ಜೇಮ್ಸ್ ಬಾಂಡ್ ಅಂತೇಳಿ ಕರೆಯುವಂತ ವ್ಯಕ್ತಿ ಅಜಿತ್ ದೇವ್ಗಲ್. ಅಜಿತ್ ದೇವ್ಗಲ್ ಇವರು ನಮ್ಮ ಭಾರತದ IPS ಅಧಿಕಾರಿಗಳು. ಇವರು IPS ಅಧಿಕಾರಿಗಳ ಆದ ಮೇಲೆ ಸ್ವಲ್ಪ ದಿವಸ ಕಾರ್ಯ ಚಟುವಟಿಕೆಗಳನ್ನ ಮಾಡಿ ಅಲ್ಲಿ ಸರ್ವಿಸಸ್ ಸಲ್ಲಿಸಿದ ಮೇಲೆ ಸಡನ್ ಆಗಿ ಸ್ವಲ್ಪ ದಿನ ಮಾಯ ಆಗ್ತಾರೆ. ಅಂದ್ರೆ ಸ್ವಲ್ಪ ದಿನದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ, ಎಲ್ಲಿ ಹೋದ್ರು ಅಂತ ನಾನು ಹೇಳ್ತಾ ಇರೋದು ಇಂದಿರಾ ಗಾಂಧಿಯವರ ಇದ್ದ ಸಮಯದಲ್ಲಿ ಆದಂತ ಘಟನೆ. ನಾನು ಯಾಕೆ ಇವತ್ತು ಈ ವ್ಯಕ್ತಿಯ ಬಗ್ಗೆ ನಾನು ನಿಮ್ಗೆ ಪರಿಚಯ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಹಿಂದೆ ಅಂದ್ರೆ ಸ್ವಲ್ಪ ದಿನಗಳ ಹಿಂದೆ, ಒಂದು ವಾರದಿಂದ ಏನು ಇವತ್ತು ಎವರ್ ಗ್ರೀನ್ ಶತ್ರು ಅನ್ನುವ ಪಾಕಿಸ್ತಾನದ ಜೊತೆ ಬಿದ್ದಾಯ್ತಲ್ಲ, ಅಲ್ಲಿ ಏಕೈಕ ಮುಖ್ಯ ಪಾತ್ರ ವಹಿಸಿದವ್ರು ಯಾರಪ್ಪ ಅಂದ್ರೆ ಅಜಿತ್ ದೇವ್ಗಲ್. ಈ ಅಜಿತ್ ದೇವ್ಗಲ್ ಅವರು ಯಾರು, ಇವತ್ತು ನಮ್ಮ ಭಾರತದ ಭದ್ರತಾ ಸೇವಾ ಸಮಿತಿಯವರು. ನಾನು ಹೇಳೋದು ಅರ್ಥ ಆಯ್ತಲ್ಲ. ಇವತ್ತು ಎಷ್ಟು ಸಲಹೆಗಾರರಾಗಿ ಇದ್ದಾರೆ ಗೊತ್ತಿಲ್ಲ, ಆದ್ರೆ ಇವತ್ತು ಅಜಿತ್ ದೇವ್ಗಲ್ ಇವತ್ತು ಎಷ್ಟೊಂದು ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಸೈನಿಕರಿಗಾಗಿ ಸಲಹೆಗಾರರಾಗಿ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರನ್ನ ಎಲ್ಲೋ ಒಂದು ಕಡೆ ಮೀಡಿಯಾದವರು, ಮಾಧ್ಯಮದವರು, ಪತ್ರಿಕೆದವರು ಮರಿತಾ ಇದ್ದಾರಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಅವ್ರದೊಂದು ಸಣ್ಣ ಕಿರು ಪರಿಚಯನ ಮಾಡಕ್ಕೆ ಬಂದಿದ್ದೀನಿ. ಸರಿ, ತಮಗೆಲ್ಲ ಗೊತ್ತಿರುವ ಹಾಗೇನೆ. ಆದ್ರೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ನರೇಂದ್ರ ಮೋದಿ ಅವರು ಈ ತರ ಮಾಡ್ತಾ ಇದ್ರು. ನರೇಂದ್ರ ಮೋದಿ ಅವರು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಅವ್ರು ಕರೆ ಮಾಡ್ತಾ ಇದ್ ಯಾರಿಗೂ ಅಂದ್ರಪ್ಪ ಅಂದ್ರೆ ಅದು ಅಜಿತ್ ದೇವ್ಗಲ್ ಅವ್ರಿಗೆ. ಅಂದ್ರೆ ಇವತ್ತು ರಾಷ್ಟ್ರೀಯ ಸೇವಾ ಸಮಿತಿಯ ಮತ್ತು ರಾಷ್ಟ್ರೀಯ ಸಲಹಾ ಸಮಿತಿಯ ಅವ್ರ ಕೈಯಲ್ಲಿ ಇರುವಂತದ್ದು ಅಜಿತ್ ದೇವ್ಗಲ್ ಅವರು. ಇವರು ಅದ್ಭುತವಾದ, ನಾನು ಅವಾಗ್ಲೇ ಹೇಳ್ದೆ, ಇವರು ನಮ್ಮ ಭಾರತದ ಜೇಮ್ಸ್ ಬಾಂಡ್. ಏನಾದ್ರೂ ಇವತ್ತು ಪಾಕಿಸ್ತಾನ ಶತ್ರು ರಾಷ್ಟ್ರಕ್ಕೆ ಏನಾದ್ರೂ ನಿದ್ದೆಗೆಡಿಸಿದ್ದ ಏನಾದ್ರೂ ಒಬ್ಬ ವ್ಯಕ್ತಿ ಇದಾನಪ್ಪ ಅಂದ್ರೆ ಅದು ಅಜಿತ್ ದೇವ್ಗಲ್ ಅವ್ರು ಮಾತ್ರ. ಯಾಕೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸಣ್ಣ ಘಟನೆಯನ್ನ ಹೇಳ್ತೀನಿ ಸ್ನೇಹಿತರೆ. ಅಜಿತ್ ದೇವ್ಗಲ್ ಅವರು ಇವರು IPS ಆದ ತಕ್ಷಣ ಸ್ವಲ್ಪ ದಿನದಲ್ಲಿ ಚಟುವಟಿಕೆಗಳನ್ನ ಅವ್ರ ಛಾಪನ್ನ ಮೂಡಿಸಿ ಏನ್ ಮಾಡ್ತಾರಂದ್ರೆ ಸಡನ್ ಆಗಿ ಕಾಣೋದಿಲ್ಲ. ಅವಾಗ ಎಲ್ಲಿ ಹೋಗ್ತಾರಪ್ಪ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬಿಡ್ತಾರೆ. ಯಾರು, ಅಜಿತ್ ದೇವ್ಗಲ್ ಅವರು ಪಾಕಿಸ್ತಾನಕ್ಕೆ ಹೊರಟೋಗ್ತಾರೆ. ಪಾಕಿಸ್ತಾನದಲ್ಲಿ ಯಾವ ರೀತಿ ಹೊರಡ್ತಾರಂದ್ರೆ, ಅಲ್ಲಿ ಭಿಕ್ಷುಕನಾಗಿ ಪಾಕಿಸ್ತಾನದಲ್ಲಿ ಇರ್ತಾರೆ. ನಾನು ಹೇಳೋದು ಅರ್ಥ ಆಯ್ತಲ್ಲ. ಭಿಕ್ಷುಕನಾಗಿ ಪಾಕಿಸ್ತಾನದಲ್ಲಿ ಅಜಿತ್ ದೇವ್ಗಲ್ ಅವರು ಇರ್ತಾರೆ. ಯಾಕಿರ್ತಾರೆ? ಪಾಕಿಸ್ತಾನದಲ್ಲಿ ಇದ್ದಾಗ ಸುಮಾರು ಅಲ್ಲಿರುವ ಕಾರ್ಯ ಚಟುವಟಿಕೆಗಳನ್ನ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾಕೆ ಕಾರ್ಯ ಚಟುವಟಿಕೆಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅಂದ್ರೆ, ಅಲ್ಲಿ ಅದೇ ಸಮಯದಲ್ಲಿ ಇಂದಿರಾ ಗಾಂಧಿ ಅವರು ನಮ್ಮ ಭಾರತದಲ್ಲಿ ಇರೋ ಸಮಯದಲ್ಲಿ ಇಂದಿರಾ ಗಾಂಧಿ ಅವರನ್ನೇ ಪಾಕಿಸ್ತಾನಕ್ಕೆ ಅಜಿತ್ ದೇವ್ಗಲ್ ಅವ್ರನ್ನ ಕಳಿಸ್ತಾರೆ. ಇಂದಿರಾ ಗಾಂಧಿ ಅವರೇ ಸ್ವತಃ ಕಳಿಸ್ತಾರೆ ಪಾಕಿಸ್ತಾನ. ಇವರು ಅಲ್ಲಿ ಗೂಢಚಾರನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಪಾಕಿಸ್ತಾನದಲ್ಲಿ. ಸ್ನೇಹಿತರೆ, ಅಲ್ಲಿ ಸೇರುವ ಆ ಸಮಯದಲ್ಲಿ ಯಾಕೆ ಹೋಗ್ಬೇಕಾಗಿತ್ತು ಅನ್ನೋದು ತಮ್ಗೆಲ್ಲ ಗೊತ್ತಿರುತ್ತೆ. ಅದನ್ನ ನಾನು ಹೇಳ್ತೀನಿ. ಯಾಕೆ ಹೋಗಿದ್ರು ಅಂದ್ರೆ, ಅದೇ ಸಮಯದಲ್ಲಿನೇ ಅಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅನ್ನ ತಯಾರಾಗುವಂತ ಸಮಿತಿ ಕೂಡ ರಚನೆ ಆಗ್ತಾ ಇತ್ತು. ಯಾವ ರೀತಿಯಾಗಿ ನ್ಯೂಕ್ಲಿಯರ್ ಬಾಂಬ್ ರೆಡಿ ಆಗ್ತಾ ಇದೆ, ಯಾವ ರೀತಿಯಾಗಿ ದೇಶವನ್ನ ಶತ್ರು ರಾಷ್ಟ್ರಗಳನ್ನ ಮಣಿಸ್ಬೇಕು ಅನ್ನೋ ರೀತಿಯಾಗಿ ಏನ್ ನಾವು ನ್ಯೂಕ್ಲಿಯರ್ ಅದು ನಮ್ ಬಾಂಬ್ ಇದೆ, ಅವ್ರ ಹತ್ರ ಇದೆ ಅಂತ ಮಾತಾಡ್ತೀವಲ್ಲ, ಆ ಸಮಯದಲ್ಲಿನೇ ಅಜಿತ್ ದೇವ್ಗಲ್ ಅವರು ಎಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾರೆ.
ಪಾಕಿಸ್ತಾನಕ್ಕೆ ಹೋದಾಗ ಅಲ್ಲಿ ಆ ಲ್ಯಾಬ್ ಅಲ್ಲಿ ಹೋಗಕ್ಕಾಗಲ್ಲ, ಎಂಟ್ರಿ ಮಾಡಕ್ಕಾಗಲ್ಲ. ಇವರು ಭಿಕ್ಷುಕ ಅಲ್ವಾ, ಒಂದು ಮಸೀದಿ ಮುಂದೆ, ಆ ಗಲ್ಲಿ ಮುಂದೆ, ಈ ಗಲ್ಲಿ ಮುಂದೆ ಕುಂತ್ಕೊಂಡು ಭಿಕ್ಷೆ ಬೇಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆದ್ರೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ತಯಾರು ಮಾಡ್ತಾರೋ ಅಂತ ಏನ್ ಟೆಕ್ನಿಕಲ್ ಟೀಮ್ ಆಗ್ಲಿ ಅಥವಾ ಸೈಂಟಿಸ್ಟ್ ಗಳಾಗ್ಲಿ ಏನ್ ಮಾಡ್ತಾರೆ, ಎಲ್ಲಿ ಯಾವ್ಯಾವ ಸಲೂನ್ಗೆ ಹೋಗ್ತಾರೆ ಅಂತ ಇವರು ಅಬ್ಸರ್ವ್ ಮಾಡಿ, ಅಜಿತ್ ದೇವಗಲ್ ಅವರು ಅಬ್ಸರ್ವ್ ಮಾಡಿ ಏನ್ ಮಾಡ್ತಾರಂದ್ರೆ ಅವ್ರಿಗೆ ಕಟಿಂಗ್ ಮಾಡಿರುವಂತ ಆ ಕೂದಲಗಳನ್ನ ಕಲೆಕ್ಟ್ ಮಾಡಿಕೊಂಡು ನಮ್ಮ ಭಾರತಕ್ಕೆ ಕಳಿಸ್ತಾ ಇರ್ತಾರೆ. ನಾನು ಹೇಳ್ತೇನೆ ಅದನ್ನ ಭಾರತಕ್ಕೆ ಯಾಕೆ ಕಳಿಸ್ತಾ ಇರ್ತಾರೆ ಅನ್ನೋದು ಒಂದು ಬೇರೆ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಆದ್ರೆ ಅಜಿತ್ ದೇವಗಲ್ ಅವರು ಸಿಕ್ಕಾಪಟ್ಟು ಎಷ್ಟು ಸಾವನ್ನ ಗೆದ್ದು ಬಂದಿದ್ದಾರೆ, ಎಷ್ಟು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡುವಂತ ರಿಸ್ಕ್ ಗಳನ್ನ ತಗೊಂಡಿದ್ದಾರೆ. ಇವತ್ತು ರಾಜ್ಯಕ್ಕೆ ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಯಾವುದೇ ಪಕ್ಷ ಇದ್ರು ಇವತ್ತು ಅಜಿತ್ ದೇವಗಲ್ ಅವರು ಇವತ್ತು ದೇಶಕ್ಕಾಗಿ ಮಾಡ್ತಾ ಇರುವ ಅವರ ಕೆಲಸ ಕಾರ್ಯಗಳನ್ನು ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್ ಹೇಳಬೇಕ್ರಿ. ಒಂದು ಸಣ್ಣ ಘಟನೆಯನ್ನ ಹೇಳ್ತೀನಿ ನಾನು ನಿಮ್ಗೆ. ತಮಗೆಲ್ಲ ಈಗ ನೋಡಿರ್ತೀರಿ, ಬಹುಶಃ ಕೇಳಿರ್ತೀರಿ. ನಾನು ಪಾಕಿಸ್ತಾನದಲ್ಲಿ ಇರ್ಬೇಕಾದ್ರೆ ಗಲ್ಲಿಯಲ್ಲಿ ಭಿಕ್ಷೆ ಬೇಡಿ ಜೀವನ ಸಾಗ್ತಾ ಇರ್ತಾರೆ. ಇವರು ಗುಪ್ತಚಾರನ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಜನಗಳಿಗೆ ಇವರು ಭಿಕ್ಷುಕನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಒಂದು ದಿನ ಒಬ್ಬ ವಯಸ್ಸಾದಂತ ವೃದ್ಧ ಏನ್ ಮಾಡ್ತಾನೆ ಅಂದ್ರೆ ಅಬ್ಸರ್ವ್ ಮಾಡ್ತಾನೆ, ಯಾರನ್ನ ಅಜಿತ್ ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡ್ತಿರ್ಬೇಕಾದಾಗ ಅವಾಗ ಬಾಯಿಲಿ ಅಂತ ಕರೀತಾರೆ, ಯಾರನ್ನ ಅಜಿತ್ ಅವ್ರನ್ನ ಕರೀತಾರೆ. ಹೋಗ್ತಾನೆ, ಹೋದಾಗ ನೀನು ಹಿಂದೂ ಅಲ್ವಾ ಅಂತ ಕೇಳ್ತಾನೆ. ಅವಾಗ ಅಲ್ಲ, ನಾನಲ್ಲ ಅಂತ ಅಜಿತ್ ಅವ್ರ ಮಧ್ಯೆ ಇವ್ರ ಮಧ್ಯೆ ವಾದ ನಡೀತಾ ಇರುತ್ತೆ. ಅವಾಗ ಬಾ ನಿನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ವೃದ್ಧ ಏನ್ ಮಾಡ್ತಾನಂದ್ರೆ, ಆ ವಯಸ್ಸಾದ ಮುದುಕ ಏನ್ ಮಾಡ್ತಾನಂದ್ರೆ ಅಜಿತ್ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಅವನ ಮನೆ ಹತ್ರ ಹೋಗ್ತಾನೆ. ಅವಾಗ ಹೇಳ್ತಾರೆ, ನೀನು ಮುಸ್ಲಿಂ ಅಲ್ಲ, ನೀನು ಪ್ಯೂರ್ಲಿ ಹಿಂದೂ ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ಇಲ್ಲ, ನಾನು ಹೇಳ್ತಾನೆ, ನೀವು ನಾನು ಹಿಂದೂ ಅಂತ ಹೆಂಗ್ ಕರಿತೀರಾ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ, ನಿನ್ನ ಕಿವಿಯಲ್ಲಿರುವ ಹೋಲ್ ಇದೆಯಲ್ಲ, ನಿನ್ನ ಕಿವಿಯಲ್ಲಿರೋ ಹೋಲು ಇದು ಮುಸ್ಲಿಮರಲ್ಲಿ ನಿಷೇಧ, ಇಸ್ಲಾಮಿಕಲ್ಲಿ ಇದು ನಿಷೇಧ. ಸೊ ಆ ಕಿವಿ ಹೋಲಿಂದ ನಾನು ನಿನ್ನನ್ನ ಕಂಡುಹಿಡಿದಿದ್ದು ಬೇರೆ ಅಲ್ಲ. ಬೇರೆದವ್ರು ಯಾರಾದ್ರೂ ನಿನ್ನನ್ನ ನೋಡಿದ್ರೆ ನಿತ್ಯ ಜಾಗದ ಮೇಲೆನೆ, ನಿತ್ಯ ಸ್ಥಳದಲ್ಲೇನೆ ನಿನ್ನನ್ನ ಗುಂಡೇಟದಿಂದ ಫೈರ್ ಮಾಡ್ತಾರೆ. ಮೊದಲು ನೀನ್ ಅದನ್ನ ಹೋಗಿ ಟ್ರೀಟ್ಮೆಂಟ್ ತಗೋ. ಅವಾಗ ಅವರು ಟ್ರೀಟ್ಮೆಂಟ್ ತಗೊಂಡು ಅದನ್ನ ಕಿವಿ ಓಲೆಯನ್ನ ಮುಚ್ಚಾಕ್ತಾರೆ. ಅವಾಗ ನೀವ್ಯಾಕೆ ನನ್ ಹೆಂಗ್ ಕಂಡಿಡಿದ್ರಿ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಾನು ಕೂಡ ಒಬ್ಬ ಹಿಂದೂನೇ. ನನ್ನ ಹೆಂಡತಿ ಮಕ್ಕಳನ್ನ ಈ ಪಾಕಿಸ್ತಾನಿಗಳು ನನ್ನನ್ನ ಸಾಯಿಸ್ಬಿಟ್ಟಿದ್ದಾರೆ, ನನ್ನ ಕುಟುಂಬವನ್ನ. ನಾನು ಏನು ಮಾಡಕ್ ಆಗ್ತಿಲ್ಲ, ಅನಿವಾರ್ಯದಿಂದಾಗಿ ನಾನು ಇವ್ರ ಮಧ್ಯೆ ಬದುಕ್ತಾ ಇದ್ದೀನಿ, ವೇಷವನ್ನ ಧರಿಸ್ಕೊಂಡು ನಾನು ಬದುಕ್ತಾ ಇದ್ದೀನಿ ಅಂತ ಆ ವೃದ್ಧ ಹೇಳ್ತಾರೆ. ನಾನು ಹೇಳೋದು ಅರ್ಥ ಆಯ್ತಲ್ಲ ಸ್ನೇಹಿತರೆ? ಎಷ್ಟು ನಾವು ಇವತ್ತು ಸೈನಿಕರನ್ನ, ರಾಜಕಾರಣಿಗಳನ್ನ, ಬೇರೆ ಬೇರೆದವ್ರನ್ನೆಲ್ಲ ನಾವು ದೇವ್ರು ಅದು ಇದು ಅಂತ ಪೂಜೆ ಮಾಡ್ತೀವಿ. ಓಕೆ, ಪೂಜೆ ಮಾಡೋಣ, ಕೆಲಸ ಮಾಡಿದ್ದಾರೆ, ಒಳ್ಳೇದ್ ಮಾಡಿದ್ದಾರೆ. ಆದ್ರೆ ಅಂತದ್ರ ಮಧ್ಯೆ ಇಂಥ ಮಹಾನ್ ಸಾಧಕರನ್ನ, ಮಹಾನ್ ದೇಶದ ಕೊಡುಗೆದಾರರನ್ನ ನಾವು ಮರೆಯೋದು ಎಷ್ಟ್ರ ಮಟ್ಟಿಗೆ ಸರಿ ತಪ್ಪು ಸ್ನೇಹಿತರೆ, ಅಲ್ವಾ? ಸೊ ನಾನು ಅದೇ ಹೇಳ್ದೆ ಅಲ್ವಾ, ಅಜಿತ್ ದೇವಗಲ್ ಇವತ್ತು ನಮ್ಮ ಭಾರತದ ಜೇಮ್ಸ್ ಬಾಂಡ್ ಅಂತ ಒಬ್ಬ ಮನುಷ್ಯ ಇರುವುದಕ್ಕೆ, ಅಂತ ಒಬ್ಬ ಸಲಹೆ ಸಮಿತಿಗಾರರು ಇರುವುದಕ್ಕೇನೆ ಇವತ್ತು ಸೈನಿಕರು ಇವತ್ತು ಯುದ್ಧ ಮಾಡಿ ಗೆದ್ದಿರೋದು ಅಲ್ವಾ? ಇವತ್ತು ಅಂತವ್ರು ಇರೋದಕ್ಕೆ ಸಲಹೆ ಕೊಟ್ಟು ಇದನ್ನ ಮಾಡಿ ಆಗ್ಲೂ ರಾತ್ರಿ ನಿದ್ದೆಗೆಡಿಸ್ಕೊಂಡಿರುವಂತ ಅಜಿತ್ ದೇವಗಲ್ ಅವ್ರಿಗೆ ನಿಜವಾಗ್ಲೂ ನಮ್ಮ PMTV ಮುಖಾಂತರ ಅವ್ರಿಗೆ ನಾವು ಹೃದಯಪೂರ್ವಕವಾದ ನಮನಗಳನ್ನ ತಿಳಿಸ್ತೀವಿ. ದಯವಿಟ್ಟು ಇಂಥ ಸಾಧಕರುಗಳನ್ನ ಗುರುತಿಸಿ ಮಾತಾಡಿಸಿ, ಯಾರ್ದೋ ಒಬ್ರದ್ ಬ್ಯಾನರ್ ಹಾಕೊಳ್ಳೋದಲ್ಲ, ಯಾರ್ದೋ ಒಬ್ರದ್ ಫೋಟೋ ಹಾಕೊಳ್ಳೋದಲ್ಲ, ಯಾರ್ದೋ ಒಬ್ರದ್ ಏನೋ ಒಂದು ಸೆಲೆಬ್ರೇಷನ್ ಮಾಡೋದಲ್ಲ. ಇಂಥ ವ್ಯಕ್ತಿಗಳನ್ನ ಗುರುತಿಸ್ಬೇಕು. ಆದ್ರೆ ಎಲ್ಲೋ ಆ ಮನುಷ್ಯ ಪ್ರಚಾರ ಬಯಸಿದವನಲ್ಲ. ಎಲ್ಲೋ ಒಂದು ರಾಷ್ಟ್ರೀಯ ಸಮಿತಿ ಬಂದಾಗ ರಾಷ್ಟ್ರೀಯ ಸಲಹಾ ಸಮಿತಿ ಅವ್ರ ಕೈಯಲ್ಲಿ ಇರಬೇಕಾದ್ರೆ ಅವ್ರು ಎಷ್ಟೆಲ್ಲ ಪ್ರಚಾರವನ್ನ ಬಯಸ್ಬೋದಾಗಿತ್ತು ಸ್ನೇಹಿತರೆ. ಸೊ ನಾನು ಹೇಳೋದಷ್ಟೇ, ಮುಂದಿನ ಒಂದು ಭಾಗದಲ್ಲಿ, ಮುಂದಿನ ಒಂದು ನಮ್ಮ ಎಪಿಸೋಡ್ ಅಲ್ಲಿ ನಾವು ಏನು ಅಜಿತ್ ಅವರ ಹುಟ್ಟಿದ್ದು, ಅವರ ಶಿಕ್ಷಣ, ಶಾಲೆಯ ಬಗ್ಗೆ ಮತ್ತೆ ನಿಮ್ಮ ಮುಂದೆ ನಾನು ಪರಿಚಯ ಮಾಡ್ತೀನಿ ಸ್ನೇಹಿತರೆ. ಇದು ಅಜಿತ್ ಅವರ ಈ ಯುದ್ಧದಲ್ಲಿ ಅವರ ಪಾತ್ರ ಎಷ್ಟು
ಎಷ್ಟು ಮುಖ್ಯ ಆಗಿತ್ತು ಅನ್ನೋದ್ರ ಬಗ್ಗೆ ತಾವು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ಮಾಧ್ಯಮವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ಅದ್ರ ಮಧ್ಯೆ ಈ ವ್ಯಕ್ತಿಗಳನ್ನ ಗುರುತಿಸುವಂತ ವ್ಯವಸ್ಥೆ ಮಾಡೋಣ ಸ್ನೇಹಿತರೆ. ನಮ್ಮ ಮಾಧ್ಯಮವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಂಪಾದಕ ಮಂಜುನಾಥ್ ಜಿಕೆ. ನಮಸ್ಕಾರ.